ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಬಿಗ್ ಬಾಸ್ ವಿನ್ನರ್ ಯಾರು? ಬಿಗ್ ಬಾಸ್ 12ರ ವಿನ್ನರ್ ಯಾರು ಅಂತ ಮೊದಲೇ ನಿರ್ಧಾರವಾಗುತ್ತಾ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ. ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಮೊದಲೇ ನಿರ್ಧಾರವಾಗುತ್ತಾ? ಇಂಥ ಪ್ರಶ್ನೆಗೆ ತಮ್ಮದೇ ಸ್ಟೈಲ್ನಲ್ಲೇ ಉತ್ತರಿಸಿದ ಕಿಚ್ಚ ಬಾಸ್. ಮಾರ್ಕ್ ಸಿನಿಮಾದ ಪ್ರಮೋಷನ್ನಲ್ಲಿ ನಟ ಕಿಚ್ಚ ಸುದೀಪ್ ಬ್ಯುಸಿಯಾಗಿದ್ದಾರೆ. ಮಾಧ್ಯಮಗಳೊಂದಿಗೆ ನಡೆದ ಸಂದರ್ಶನದಲ್ಲಿ ಬಿಗ್ ಬಾಸ್ ಬಗ್ಗೆ ಸುದೀಪ್ ಅವರು ಮಾತನಾಡಿದ್ದಾರೆ. ಸ್ಪರ್ಧಿಗಳ ಭಾಷೆ, ಆಟಿಟ್ಯೂಡ್ ಮತ್ತು ನಡವಳಿಕೆಯ ಬಗ್ಗೆ ಎದುರಾಗುತ್ತಿರುವ ಕೆಲವು ನೆಗೆಟಿವ್ ಕಾಮೆಂಟ್ಗಳ ಬಗ್ಗೆ ಸುದೀಪ್ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಫ್ರೀ ಡಿಸೈನೈಡ್ ವಿನ್ನರ್ ಆರೋಪಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ 12 ಅಂದರೆ ಬರೀ ಜಗಳ ಅನ್ನೋ ರೀತಿ ಆಗಿಬಿಟ್ಟಿದೆ. ಅದರಲ್ಲೂ ಕೆಟ್ಟ ಪದ ಬಳಕೆ ಮಾಡೋದರ ಬಗ್ಗೆ, ಸ್ಪರ್ಧಿಗಳ ನಡವಳಿಕೆಯ ಬಗ್ಗೆ ನೆಗೆಟಿವ್ ಕಾಮೆಂಟ್ಗಳ ಹೆಚ್ಚಾಗಿವೆ. ಈ ಬಗ್ಗೆ ಕಿಚ್ಚ ಸುದೀಪ್ ಅವರು ತಮ್ಮ ಅಭಿಪ್ರಾಯ ಹಾಗೂ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಟ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಇದೇ ಡಿಸೆಂಬರ್ 25ಕ್ಕೆ ತೆರೆ ಕಾಣಲಿದ್ದು, ಸಿನಿಮಾದ ಪ್ರಮೋಷನ್ನಲ್ಲಿ ಸುದೀಪ್ ಅವರು ಬ್ಯುಸಿಯಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಸಂದರ್ಶನದಲ್ಲಿ ಈ ಸೀಸನ್ನಲ್ಲಿ ಕೆಲವು ಸ್ಪರ್ಧಿಗಳು ಕಂಟ್ರೋಲ್ ಮೀರಿ ನಡೆದುಕೊಂಡರು ಎಂದು ಅನಿಸುತ್ತಿದೆಯೇ ಎಂದು ಕೇಳಲಾಗಿದೆ. ಇದಕ್ಕೆ ಸುದೀಪ್ ಅವರು ಉತ್ತರಿಸುತ್ತಾ, ಹೌದು ಅನಿಸೋದು ಅಷ್ಟೇ ಅಲ್ಲ, ಕಾಣಿಸುತ್ತೆ ಕೆಲವೊಮ್ಮೆ. ಅದೇ ಬಿಗ್ ಬಾಸ್ ಅಲ್ವಾ, ಎಲ್ಲ ತರಹದ ವ್ಯಕ್ತಿಗಳು ಅಲ್ಲಿ ಹೋಗ್ತಾರೆ. ನಾವು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ? ಆ ಮಧ್ಯದಲ್ಲಿ ಒಬ್ಬ ಚೆನ್ನಾಗಿ ಆಟ ಆಡಿ ಗೆಲ್ತಾನಲ್ವಾ, ಅದಕ್ಕೆ ಅಲ್ವಾ ಬಿಗ್ ಬಾಸ್ ವಿನ್ನರ್ ಅಂತ ಹೇಳೋದು. ಬಿಗ್ ಬಾಸ್ ಗೆಲ್ಲೋದು ಒಂದು ಪರ್ಸ್ನಾಲಿಟಿ ಎಂದರು. ಮುಂದುವರೆದು ಹಿಂದಿನ ಸೀಸನ್ಗಳ ಉದಾಹರಣೆಗಳನ್ನು ನೀಡುತ್ತಾ, ಶ್ರುತಿ ಮೇಡಮ್ ಅವರ ಸೀಸನ್ಗೆ ಹೋಗೋದಾದರೆ ಎಷ್ಟು ಕಿರಿಚಾಡಿ ಕೂಗಾಡಿದ್ದರು ಸ್ಪರ್ಧಿಗಳು. ಆದರೆ ಶ್ರುತಿ ಅವರು ಸುಮ್ಮನೆ ಕೂತಿದ್ದರು, ಆಟವೂ ಆಡಿದ್ದರು. ಬಂದವರೆಲ್ಲರೂ ಇದು ನಾವು ನೋಡಿರುವ ಶ್ರುತಿಯಲ್ಲ, ಶ್ರುತಿನೇ ಬೇರೆ ಅಂಥೇಳಿ ಅದರಲ್ಲಿ ಜೀವನ ಕಳೆದುಕೊಂಡು ಹೋದರು. ಶ್ರುತಿಯವರು ಟ್ರೋಫಿ ಗೆದ್ದುಕೊಂಡು ಹೋದರು. ಹನುಮಂತು 50 ದಿನಗಳಾದ ಮೇಲೆ ಬಂದಿರಬಹುದು, ಎಷ್ಟು ನೀಟಾಗಿ ಗೆದ್ದುಕೊಂಡು ಹೋದರು. ಬಿಗ್ ಬಾಸ್ ಸುಮ್ಮನೆ ಗೆಲ್ಲೋಕೆ ಆಗಲ್ಲ, ಇಲ್ಲಿ ಬೇರೆ ಬೇರೆ ರೀತಿ ಗಲಾಟೆಗಳು ನಡೆಯುತ್ತಲೇ ಇರುತ್ತೆ. ಆದರೆ ಈ ವರ್ಷ ಸ್ವಲ್ಪ ಜಾಸ್ತಿನೇ ಆಯಿತು. ಆದರೆ ಈ ರೀತಿ ಆಗ್ತಿರೋದು ಇದೇನು ಮೊದಲನೇ ಸೀಸನ್ ಅಲ್ಲ, ಹಿಂದೆ 1-2-3 ಸೀಸನ್ ಹೀಗೆ ಆಗಿದೆ. ಬರೀ ಗಲಾಟೆ, ಈ ಮಧ್ಯದಲ್ಲೂ ಒಂದು ಶೋ ನಡೆಸಿಕೊಡಬೇಕು, ಈ ಮಧ್ಯದಲ್ಲೂ ಒಂದು ನಗು ತರಬೇಕು ಅನ್ನೋ ನಡೀತಾ ಇರುತ್ತವೆ ಎಂದು ಸುದೀಪ್ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಫ್ರೀ ಡಿಸೈಡೆಡ್ ವಿನ್ನರ್ ಇದ್ದಾರೆ ಎಂಬ ಆರೋಪಗಳ ಬಗ್ಗೆ ಸುದೀಪ್ ಪ್ರತಿಕ್ರಿಯಿಸಿ, ನಾವು ಸೋಷಿಯಲ್ ಮೀಡಿಯಾ ಅಥವಾ ರಿಯಾಲಿಟಿ ಯಾವುದಾದರಲ್ಲಿ ಇಂಟ್ರೆಸ್ಟೆಡ್ ಇದ್ದೇವೆ ಎಂದು ಪ್ರಶ್ನಿಸಿದ ಕಿಚ್ಚ, ಸಾಮಾಜಿಕ ಮಾಧ್ಯಮ ಬಿಟ್ಟು ಬಿಗ್ ಬಾಸ್ ನೋಡೋಣ ಎಂದು ಹೇಳಿದ್ದಾರೆ. ನೋಡಿದ್ರಲ್ಲ, ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಅಂತ ಕೇಳಿದ್ದಕ್ಕೆ ನಮ್ಮ ಕಿಚ್ಚ ಸುದೀಪ್ ಅವರು ಯಾವ ರೀತಿ ಉತ್ತರ ಕೊಟ್ಟರು ಅಂತ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.